14,00,000 ಚಿಲ್ಲರ, ಈಗ ಕಡಿಮೆ ಆಯಿತು? ಇದಕ್ಕೆ ಉತ್ತರ ಬೇಕು. ನಾವು ಹೇಳ್ತಾ ಇದೀವಿ, ಇದು ಕೊನೆ ಎಚ್ಚರಿಕೆ. ಸೇಲ್ ಬುಕ್ ಅಲ್ಲ, ಸೇಲ್ ಹೋಲ್ಸೇಲ್. ನಾವು ಜಿಲ್ಲಾ ಸಚಿವರ ಮನೆಗೆ ಹೋಗಿದ್ದು, ಭದ್ರಾ ಕೊನೆ ಭಾಗ ಜನರಿಗೆ ನೀರು ಸಿಗಬೇಕು, ಅಡಿಕೆ ಬೆಳೆಗಾರ ಸಂಕಷ್ಟ, ತೋಟಗಾರಿಕೆ ಮಂತ್ರಿ, ಜಿಲ್ಲಾ ಮಂತ್ರಿಗಳು, ಅದಕ್ಕೋಸ್ಕರ ನಾವು ಹೋಗಿದ್ದು ಅವ್ರ ಮನೆ ಬಾಗಿಲಿಗೆ. ನಾವೇನು ಹಲ್ಕೇರ್ಕೊಂಡು ಅವ್ರ ಹತ್ರ ಈಗ ಹೋಗಿದ್ದಲ್ಲ. ನೀನು ಅವ್ರ ಹತ್ರ ಆರಾಕ್ಷಂದು ಹೋಲ್ಸೇಲಾಗಿ ಸೇಲಾಗಿ ನಮ್ಮ ಬಗ್ಗೆ ಮಾತಾಡ್ತೀಯ, ನಾಚಿಕೆ ಆಗ್ಬೇಕು ನಿನಗೆ. ಭಾಳ ಗೌರವ ಕೊಟ್ಟಿದ್ದೀವಿ. ಇನ್ನೊಂದು ಮಾತು ಹೇಳ್ತೀನಿ, ಇದನ್ನು ಹರಿಹರ ದಾವಣಗೆರೆ ಜಿಲ್ಲೆ ಕಾರ್ಯಕರ್ತರ ಮುಖಂಡರು ಗೊತ್ತಾಗಿತ್ತು. 2018ರಲ್ಲಿ ಸೋತಾಗ 5 ವರ್ಷ ನಮ್ಮ ಮನೆ ಬಾಗಿದ್ರು, ಇರ್ಪಣ್ಣನ ಇದ್ದರು, ಎಲ್ಲ ಇದ್ದರು. ಆದರೆ ವಿಶೇಷವಾಗಿ ನನ್ನ ಮನೆಯಲ್ಲಿ ಈ ಮನುಷ್ಯನಿಗೆ ಬಂದ ತಕ್ಷಣ ಆತಿಥ್ಯ ಮಾಡ್ತೀವಿ. ಸೋತ ಅಂತ ನಾವು ಕಣ್ಣೀರು ಹಾಕಿದ್ವಿ, ನಾನು ಇರ್ಪಣ್ಣ ಕರ್ಕೊಂಡೋಗಿ ಇಡೀ ಅವ್ರ ಕೆಲಸಗಳು ಮಾಡಿಕೊಡ್ತಾಯಿದ್ವಿ. ಅವತ್ತಿನ MP ಅವ್ರಿಗೆ ವಿರೋಧ, ಆ MPಗೆ ಬಳಸಿದ ಭಾಷೆ ಬಳಸಿಲ್ಲ ಅಂತ ಹೇಳ್ಬಿಡಿ, ಬರಲಿ ಧರ್ಮಸ್ಥಳಕ್ಕೆ. ಅವ್ರು ಕೆಟ್ಟ ಭಾಷೆ ಬಳಸಿದ್ರು. ಕಾಂಗ್ರೆಸ್ ಬುಕ್ಕಾಗೇನೆ MP ಅಂತ ಹೇಳ್ತಿದ್ರು ಅವರು. ಇದು ನನ್ನ ಮಾತಲ್ಲ, ಅವ್ರು ಹೇಳಿದ್ದು. ಯಾವುದೋ ಒಂದು ಮಸೀದಿ ರೋಡ್ ಆಗಬೇಕಾಯ್ತು, ಬಾಯಿ ಬಂದಂಗೆ ಬೈದರು. ಇವರ ಯಾವುದು ಕೆಲಸ ಆಗ್ತಿಲ್ಲ, ಇವ್ರ ವಿರುದ್ಧಾಗಿ ಅವರು MP ಲೆಟರ್ ಕೊಡ್ತಾಯಿದ್ರು. ಇವ್ರ ಕೆಲಸಗಳನ್ನು, ನಾಮಿನೇಷನ್ಗಳನ್ನು ನಾನು ಮಾಡಿಸ್ಕೊಟ್ಟಿದ್ದೀನಿ. 5 ವರ್ಷ ನನ್ನ ಮನೇಲಿ ಎಲ್ಲ ಬಂದರೂ ಕೆಲಸ ಮಾಡಿಸ್ಕೊಂಡು, ನಾನು ಮುಖ್ಯಮಂತ್ರಿ ಹತ್ರ ಕರ್ಕೊಂಡು ಕೆಲಸ ಮಾಡಿಸ್ಕೊಡ್ತಿದ್ದೆ. ನನ್ನ ಕಚೇರಿಯಲ್ಲಿ ಒಬ್ಬ PA ಇವ್ರ ಕೆಲಸಕ್ಕೆ ಫಾಲೋಅಪ್ ಮಾಡೋಕ್ಕೆ ಬಿಟ್ಟಿದ್ದೆ. ಇದು ಸುಳ್ಳು ಅಂತ ಹೇಳ್ಬಿಡಿ, ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. ಮುಖ ನೋಡೋಕೆ ಅಸಹ್ಯ ಆಗುತ್ತೆ, ಹೆಸರು ಹೇಳೋಕೆ ಅಸಹ್ಯ ಆಗುತ್ತೆ. ಆಯ್ತಲ್ಲಪ್ಪ, ನನ್ನ ಮನೇಲಿ 5 ವರ್ಷ ಇದ್ದಿದ್ದಲ್ಲ, ಆವಾಗ ಅಸಹ್ಯ ಅನ್ನಿಸ್ಲಿಲ್ವಾ? ಮುಖ ನೋಡೋಕ್ಕೆ ನಿನಗೆ ಭಾಳ ಮರ್ಯಾದೆಸ್ತೆ, ಭಾಳ ಗೌರವ. ಕೇಳ್ತೀನಿ, ಇದೇ ಹರಿಹರದಲ್ಲಿ 2022 ಮೇ 22ನೇ ತಾರೀಕು ನಿನ್ನ ಹುಟ್ಟುಹಬ್ಬ ಆತಲ್ಲ, ನಿನ್ನ ಹುಟ್ಟುಹಬ್ಬ ಆದಾಗ ನಿನ್ನ ಹುಟ್ಟುಹಬ್ಬ ಬರ್ಬೇಕಂತೇಳಿ ನನ್ನ ಕ್ಷೇತ್ರದಲ್ಲಿ ಒತ್ತಡ ಕಾರ್ಯಕ್ರಮ ಇದ್ದರು, ಬಿಟ್ಟು ಬಂದು ಜೋರ್ದಾರ್ ಭಾಷಣ ಮಾಡಿ, ನನ್ನ ಹತ್ರ ವಿಡಿಯೋದ ಕ್ಲಿಪ್ಪಿಂಗ್ ಇದೆ, ಅದೇ ವಿಡಿಯೋ ವೈರಲ್ ಮಾಡಿ ಗೆದ್ದದ್ದು ನೀನು. ನಾನು ಆ ಸಭೆಯಲ್ಲಿ ಇವರೇ ಅಭ್ಯರ್ಥಿ ಅಂತೇಳಿ ನಾನು ಘೋಷಣೆ ಮಾಡಿದೆ. ಅಭ್ಯರ್ಥಿ ಅಂತ ನಾನು ಘೋಷಣೆ ಮಾಡಿ ಗೆಲ್ಲಿಸ್ಬೇಕಂತ ಹೇಳಿದೆ. ಇಡೀ ಹರಿಹರದ ಕಾರ್ಯಕರ್ತರ ಮುಖಂಡರು ಹುಚ್ಚೆದ್ದು ಕುಣಿದ್ರು. ಎಲ್ಲ ಕಡೆ ಗಣೇಶನ ಕಾರ್ಯಕ್ರಮಕ್ಕೆ ನನ್ನ ಕರೆಸಿದ್ದೆಲ್ಲಪ್ಪ. ಯಾಕಪ್ಪ ಕರೆಸಿದೆ? ಯಾಕೆ ನಾವು ಮಾಜಿ ಆಗಿದ್ದೀವಿ, ಹಾಲಿ ಅಂತಲ್ಲ. ಯಾಕೆ ಗೆದ್ದಿದ್ದೀವಿ ಗೊತ್ತಿದೆ ನಮಗೆಲ್ಲ. ಮ್ಯಾಚ್ ಫಿಕ್ಸಿಂಗಲ್ಲಿ ಕಾಂಗ್ರೆಸ್ನ ಒಳಜಗಳನ್ನು ಹಿಂಗೆ ಗೆದ್ದಿದ್ದಿ. 2013 ಸೋತಾಗ ನಿಂತು ತಲೆ ಮರೆಸ್ಕೊಂಡು ಬೆಂಗಳೂರಾಗಿದ್ದೆ. ನನಗೆ ಕ್ಷೇತ್ರ ಕಾರ್ಯಕರ್ತರ ಮುಖಂಡ ಹೇಳಿದಾಗ ಎಲ್ಲೋ ಜಯನಗರದಲ್ಲಿ ರೂಮ್ ಮಾಡ್ಕೊಂಡು ಇದ್ದೆ. ನಾನು ಬಂದು ಧೈರ್ಯ ಹೇಳಿ ಕರ್ಕೊಂಬಂದೆ ನಿನ್ನ. 2013 ಚುನಾವಣೆ ಸೋತಾಗ. 18ರಿಗೂ ಅಷ್ಟೇ 5 ವರ್ಷ ನಿನ್ನನ್ನು ಕಾಪಾಡಿದ್ದೀನಿ. 5 ವರ್ಷ ನಿನ್ನ ಎಲ್ಲ ಕೆಲಸಗಳು ಮಾಡಿಸ್ಕೊಟ್ಟಿದ್ದೀನಿ. ನನ್ನ ಬಗ್ಗೆ, ನಮ್ಮೆಲ್ಲ ಮುಖಂಡರ ಬಗ್ಗೆ, ರವೀಂದ್ರನಾಥ್ ಬಗ್ಗೆ ಮಾಡಿರ್ಪಣ್ಣ. ಇದಕ್ಕೆ ಸಾಕ್ಷಿ ಇನ್ನೂ ಭಾಳ ಅಂದರೆ SV ರಾಮಣ್ಣ ಆಧಾರ. ಜೋಗಿಮಟ್ಟಿಲಿ ಏನು ಹೇಳಿದೆ ನೀನು? ಸೋಲಿಗೆ ನಾವ್ಯಾರು ಕಾರಣ ಅಲ್ಲ, ಯಡಿಯೂರಪ್ಪ ವಿಜೇಂದ್ರ ಕಾರಣ ಅಲ್ಲ. ಅವರ ದುರಂಕಾರ, ಸ್ವಯಂಕೃತ ಅಪರಾಧ. ಚುನಾವಣೆಗೆ ಹೊನ್ನಾಳಿಗೆ ಅವ್ರ ತಮ್ಮ ಇನ್ಚಾರ್ಜ್, ಚನ್ನಗಿರಿಗೆ ಅವ್ರ ತಮ್ಮ ಇನ್ಚಾರ್ಜ್, ಅಳಿ ಒಬ್ಬ ತಮ್ಮ, ದಾವಣಗೆರೆಗೆ ಅವ್ರ ಬೀಗರು ಬಿಜ್ಜಿ, ಉತ್ತರ ದಕ್ಷಿಣಕ್ಕೆ, ಹರಿಹರಕ್ಕೆ ಅವ್ರ ಸುಪುತ್ರಿ, ಜಗಳೂರಿಗೆ ಅವ್ರ ಮಗ ಇನ್ಚಾರ್ಜ್. ಯಾಕಪ್ಪ ಮತ್ತು ಕಡಿಮೆ ಅದು ಎಲ್ಲ ಕಡೆ ಮತಗಳು? ನಾವ್ಯಾರು ನಿಮ್ಮ ಸಂಪನ್ಮೂಲ ಮುಟ್ಟಿಲ್ಲ, ಕೆಲಸ ಮಾಡಿದ್ವಿ ನಾವು. ನಮ್ಮ ಬಗ್ಗೆ ಅಗೌರವ ಮಾತಾಡಿ. ನಮ್ಮ ಎಲೆಕ್ಷನ್ಗೆ ಏನು ಎಷ್ಟು ಬಾರಿ ಬಂದಿದ್ರು ಹೇಳ್ಬೇಕಲ್ಲ ಅವರು, ಲೋಕಸಭಾ ಸದಸ್ಯರಾಗಿ ಅವ್ರಿಗೆ ಅಮಾಲೆ ಮಾಡಿದ್ವಿ, ಹೇಳ್ಬೇಕು ನಮ್ಮ ಕ್ಷೇತ್ರದ ಎಷ್ಟು ಬಾರಿ ಕೆಲಸ ಮಾಡಿದರು. ಇದೇ ಉತ್ತರ ದಕ್ಷಿಣದಲ್ಲಿ ಅವರ ಚೇಲಗಳು ಬಿಟ್ಟು ಸೋಲಿಸ್ಲಿಲ್ವಾ? ಪಾಪ ಯುವಕರು. ಇನ್ನು ಮುಂದೆ ಇದು ಕೊನೆ ಎಚ್ಚರಿಕೆ. ಇನ್ನು ಮುಂದೆ ದುಡ್ಡು ಕಳಿಸಿಲ್ವಾ ಎಲ್ಲ ಗೊತ್ತಿದೆ. ಇವರವೆಲ್ಲ ಬಂಡವಾಳ ಬಿಸ್ಸರಿ. ಹರಪನಹಳ್ಳಿಗೇನು, ಎಲ್ಲೆಲ್ಲಿಗೇನು ಮಾಡಿದಿರಿ, ಜಗಳೂರಿಗೆ. ಇನ್ನು ಮುಂದೆ ಸೋಲಿಗೆ ನಾವು ಹೊಣೆ ಅಂತ ಹೇಳಿದ್ರೆ ನಾವು ಲಿಖಿತವಾಗಿ ಸಹಿ ಮಾಡಿಕೊಟ್ಟಿದ್ದೀವಿ. ಇದು ಕೊನೆ ಎಚ್ಚರಿಕೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು.
ಕಾರ್ಯಕರ್ತರು ಗೆರವಾಗ್ತಾರೆ ಇವರಿಗೆ ಅಂತೇಳಿ ದುಷ್ಟರಿಗೆ. ಧನ್ಯವಾದಗಳು. ಸಾರಿ ಭಾಳ ನಿಮ್ಮನ್ನು ದಯವಿಟ್ಟು ನನ್ನ ಕಡೆಯಿಂದ 12 ಕ್ಷಮಿಸ್ರಿ. ನೋಡಿ 14,235 ವೋಟ್ ಲೀಡ್ BJP ಕಳೆದ ಸರಿ. ಈ ಸರಿ 4,995 ವೋಟ್ ಕಾಂಗ್ರೆಸ್ ಲೀಡು. ಇದು ಈ ಮನುಷ್ಯನ ಸಾಧನೆ. NDA ಮತ್ತು JDS ಹೊಂದಾಣಿಕೆ. ಚುನಾವಣೆ ಸಂಚಾಲಕ ಅಲ್ಲ ಅವ್ರ ಪ್ರಯಾಗ್ರಾಜ್ ಫ್ಲೈಟ್ ಟಿಕೆಟ್ ಅಂತ ಬರ್ರಿ ಒಂದು ನಿಮಿಷ ಲೇಟ್ ಫೈನಾಲ್ಟಿ ಏನಪ್ಪ ಹಾಳು ಯಾರು ನಾವ ನೋಡ ಪ್ರತಿ ದಿವಸ ಅದನ್ನೇ ಮಾತಾಡೋ. ಜನ ಒಪ್ಪಲ್ಲ, ಪಕ್ಷನೂ ಒಪ್ಪಲ್ಲ. ಈಗಾಗಲೇ 4 ಗೋಡೆ ಮಧ್ಯೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ, ಪ್ರಧಾನ ಕಾರ್ಯದರ್ಶಿಗಳಿಗೆ, ಹಾಲಿ ಶಾಸಕರುಗಳು ಮತ್ತು ನಾವು ಮಾಜಿಗಳು, ಮುಖಂಡರುಗಳು 4 ಗೋಡೆ ಮಧ್ಯೆ ಏನು ಹೇಳಬೇಕು ಎಲ್ಲವೂ ಹೇಳಿದ್ದೀವಿ. ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಮುಂದುವರಿತಂತೆ ವಿಶ್ವಾಸ ನಮಗಿದೆ. 100ಕ್ಕೆ 100 ಮುಂದುವರಿತಾರೆ. ಅವ್ರ ನೇತೃತ್ವ ಚುನಾವಣೆ ಲೋಕಲ್ ಬಾಡೀಸು ಮತ್ತು ಮುಂಬರುವ ವಿಧಾನಸಭೆ ಚುನಾವಣೆ ಅದನ್ನು ನಾವೆಲ್ಲ ಹೇಳಿದ್ದೀವಿ. ಅವರೇ ನಮ್ಮ ಬಗ್ಗೆ ಮಾತಾಡಿಲ್ಲ. ಮತ್ತೆ ಎತ್ತಾಳು ನಿನ್ನೆ ಇವತ್ತು ಸುಮ್ಮನೆ ದಿವಸ ಯಾಕೆ ಮಾತಾಡೋಕ್ಕೂ ನಮ್ಮ ಬಗ್ಗೆ ಮಾತಾಡಿದ್ದಾನೆ ಮಾತಾಡೋದು. ಹಂಗಾಗಣ ಅವರು ಮಾತಾಡಿಲ್ಲ, ನಾವು ಮಾತಾಡಿಲ್ಲ. 4 ಗೋಡೆ ಮಧ್ಯೆ ನಮ್ಮ ರಾಷ್ಟ್ರೀಯ ನಾಯಕರಿಗೆ ಏನು ಹೇಳಬೇಕು ಹೇಳಿದ್ವಿ. ನಮಗೆ ಅತ್ಯಂತ ಖುಷಿಯಾಗಿದೆ. ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭೇಟಿ ಮಾಡಿದ್ದು ಯಾವ ಸಂದರ್ಭದಲ್ಲಿ ನಡೆಯೋದಾಗಬೇಕು ಅವ್ರು ತಗೊಂತಾರೆ. ಧನ್ಯವಾದಗಳು. ವೆಯ್ಟ್ ಆ್ಯಂಡ್ ಸಿ, ಕಾದು ನೋಡಿ. ಮಾಧ್ಯಮ ಸ್ನೇಹಿತರೆ ನೀವೇ ಅವ್ರನ್ನ ಒಂಥರ ಇದನ್ನು ಮಾಡ್ತಾ ಇದ್ದೀರಿ, ವೈಭವೀಕರಿಸ್ತಾ ಇದ್ದೀರಿ. ಆಯಿತು, ಇನ್ನು ಮುಖಾಮುಖಿ ಕರಿತೀವಿ ಬಾ. 5 ವರ್ಷ ನೀನೆ ಆಯಿತು. 5 ವರ್ಷ ನಮ್ಮ ಜೊತೆಗೆ ಇದ್ದರೆ ತಡಿ. 5 ವರ್ಷ ಇದ್ದರೆ ಜೊತೆಗೆ ಎಲ್ಲ ಕೆಲಸ ಮಾಡಿಸ್ಕೊಟ್ಟಿಲ್ವ? ನಿನ್ನ ಕ್ಷೇತ್ರದ ಜನಕ್ಕೆ ಗೊತ್ತಿದೆ ಬಾ, ಎದುರಿಗೆ ಅಂತ ಕರಿತೀವಿ. ಇನ್ನು ಎದುರಾದ್ರೆ ಕರಿತೀವಿ ಅಷ್ಟೇ. ಕೊನೆ ಇದ್ದಿದ್ದು ನೀನೇ ಕಡಿಮೆ ಲೀಡ್ ಕೊಟ್ಟೆ, ಪಕ್ಷ ಯಾಕೆ ಬಿಟ್ಟೋದೆ? ಅದಕ್ಕೆ ಉತ್ತರ ಕೊಡಿ. ಇಡೀ ದೇಶ ಉಚ್ಚೆತ್ತಿ ಕುಣಿತಾ ಇತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ. ಅವಾಗ ಎಲ್ಲಿ ಹೋಗಿದ್ದು ಹೇಳ್ಬೇಕಲ್ಲ. ಬಾಜಿ ಮುಖಾಮುಖಿ ಚರ್ಚೆ ನಾವು ರೆಡಿ. ಒಂದು ನನಗೆಲ್ಲ ಮಾಹಿತಿ ಇದೆ. ಇದು ಆಪ್ತರ ಜನಾರ್ದನ್ ರೆಡ್ಡಿ ಇವತ್ತು ಪತ್ರಿಕಾಗೋಷ್ಠಿ ಕೇಳಿದ್ದೀನಿ. 12ವರೆಗೆ ಇತ್ತು ಅವ್ರದ್ದು. ಸಾವಿರ ಚಿಲ್ರ ಈಗ ಕಡಿಮೆ ಆಯಿತು. ಇದಕ್ಕೆ ಉತ್ತರ ಬೇಕು. ನಾವು ಹೇಳ್ತಾ ಇದೀವಿ, ಇದು ಕೊನೆ ಎಚ್ಚರಿಕೆ. ಹೋದ್ ಸರಿನೂ ಬುಕ್ ಆಗಿದ್ದಾರೆ, ಈ ಸರಿನೂ ಬುಕ್ ಆಗಿದೆ. ಸೇಲ್ ಬುಕ್ ಅಲ್ಲ, ಸೇಲ್ ಹೋಲ್ಸೇಲ್. ನಾವು ಜಿಲ್ಲಾ ಸಚಿವರ ಮನೆಗೆ ಹೋಗಿದ್ದು ಭದ್ರಾ ಕೊನೆ ಭಾಗ ಜನರಿಗೆ ನೀರು ಸಿಗಬೇಕು. ಅಡಿಕೆ ಬೆಳೆಗಾರ ಸಂಕಷ್ಟ, ತೋಟಗಾರಿಕೆ ಮಂತ್ರಿ, ಜಿಲ್ಲಾ ಮಂತ್ರಿಗಳು. ಅದಕ್ಕೋಸ್ಕರ ನಾವು ಹೋಗಿದ್ದು ಅವ್ರ ಮನೆ ಬಾಗಿಲಿಗೆ. ನಾವೇನು ಹಲ್ಕೇರ್ಕೊಂಡು ಅವ್ರ ಹತ್ರ ಈಗ ಹೋಗಿದ್ದಲ್ಲ. ನೀನು ಅವ್ರ ಹತ್ರ ಆರಾಕ್ಷಂದು ಹೋಲ್ಸೇಲಾಗಿ ಸೇಲಾಗಿ ನಮ್ಮ ಬಗ್ಗೆ ಮಾತಾಡ್ತೀಯ. ನಾಚಿಕೆ ಆಗ್ಬೇಕು ನಿನಗೆ. ಭಾಳ ಗೌರವ ಕೊಟ್ಟಿದ್ದೀವಿ. ಇನ್ನೊಂದು ಮಾತು ಹೇಳ್ತೀನಿ, ಇದನ್ನು ಹರಿಹರ ದಾವಣಗೆರೆ ಜಿಲ್ಲೆಯ ಕಾರ್ಯಕರ್ತರ ಮುಖಂಡರು ಗೊತ್ತಾಗಿತ್ತು. 2018ರಲ್ಲಿ ಸೋತಾಗ 5 ವರ್ಷ ನಮ್ಮ ಮನೆ ಬಾಗಿದ್ರು, ಇರ್ಪಣ್ಣನ ಇದ್ದರು, ಎಲ್ಲ ಇದ್ದರು. ಆದರೆ ವಿಶೇಷವಾಗಿ ನನ್ನ ಮನೆಯಲ್ಲಿ ಈ ಮನುಷ್ಯನಿಗೆ ಬಂದ ತಕ್ಷಣ ಆತಿಥ್ಯ ಮಾಡ್ತೀವಿ. ಸೋತ ಅಂತ ನಾವು ಕಣ್ಣೀರು ಹಾಕಿದ್ವಿ. ನಾನು